ಒಂದ್ ಟನ್ ಕಬ್ಬಿಂದ್ರ ಎಷ್ಟಟ್ ಲಾಭ ಐತಿ ಏನೇನ್ ಐತಿ ಎಲ್ಲ ಹೇಳ್ತಾನ ನೋಡ್ರಿ ರೈತರಿಗೆ. ಒಂದ್ ಟನ್ ಕಬ್ಬಿಂದ್ರ ಸಕ್ರಿ ಮೊಲಾಸಿಸ ಬಗ್ಯಾಸ ಎಥನಾಲ ಕರೆಂಟ್ ಸಕ್ಕರೆ ತಯಾರಾದೈತಿ. ಒಂದ್ ಟನ್ ಕಬ್ಬದಿಂದ 100 120 ಕಿಲೋ ಸಕ್ಕರೆ ತಯಾರಾದೈತಿ. 38 42 ರೂಪಾಯಿ ಐತಿ ಒಂದ್ ಕಿಲೋ ಸಕ್ಕರೆ. 1 ಕಿಲೋ ಸಕ್ಕರೆ 38 42 ರೂಪಾಯಿ ಆತಂದ್ರ 4 4,500 ರೂಪಾಯಿ ಸಕ್ಕರೆ ಉತ್ಪನ್ನ ಆದೈತಿ. ಮತ್ತ 40 50 ಕಿಲೋ ಮೊಲಾಸಿಸ್ ತಯಾರಾಗ್ತೈತಿ. ಅದ ಒಂದ್ ಕಿಲೋಕ 5 7 ರೂಪಾಯಿ ಮಾರ್ತೈತಿ. ಅದರಿಂದ 250 300 ರೂಪಾಯಿ ಲಾಭ ಐತಿ ಇವ್ರಿಗೆ. ಮತ್ತ ಬಗ್ಯಾಸ 270 300 ಕಿಲೋ ಬಗ್ಯಾಸ ತಯಾರಾದೈತಿ. ಅದ 1.5 2 ರೂಪಾಯಿ ಮಾರಬಿ 400 500 ರೂಪಾಯಿ ಲಾಭ ಐತಿ. ಹಂಗ 26 25 ಲೀಟರ್ ಎಥನಾಲ್ ತಯಾರಾದೈತಿ ಇವ್ರಿಗೆ. ಆ ಎಥನಾಲ್ 64 65 ರೂಪಾಯಿ ಎಥನಾಲ್ ಮರ ಐತಿ ಇವ್ರದ್ದು. 1500 1600 ರೂಪಾಯಿ ಅದರಿಂದ ಲಾಭ ಆದೈತಿ ಇವ್ರಿಗೆ. ಮತ್ತ ಒಂದ್ 100 ವ್ಯಾಟ್ ವಿದ್ಯುತ್ ತಯಾರಾಗೈತಿ. ವಿದ್ಯುತ್ ತಯಾರಾಗೋಯ್ತಂದ್ರೆ ಹಂಗ 1500 1600 ರೂಪಾಯಿ ವಿದ್ಯುತ್ ಮರ ಐತಿ ಇವ್ರಿಗೆ. ಎಲ್ಲಾ ಕೂಡಿ ಇವ್ರಿಗೆ 600 700 ರೂಪಾಯಿ ಕೊಟ್ಟಾಗ ಫಿಕ್ಸ್ ಐತದ. ಆದ್ರೆ ನಮ್ ರೈತರಿಗೆ ಹಂಗಿಲ್ಲ. 1 ಎಕರೆ ಬೆಳಿಬೇಕಂದ್ರ ಬೆಳೆದ ಹೋಗು ಮಠ ಅಂದ್ರ 35 40,000 ರೂಪಾಯಿ ಖರ್ಚು ಬರಾಯ್ತು. ಅದು 30 45,000 ರೂಪಾಯಿ ಖರ್ಚು ಬಂದ್ರ ನಮಗ ಇಳುವರಿ ಬೆಳಾನಿಲ್ಲ. ಇಳುವರಿ ಅಂದ್ರೆ ಹೆಂಗ ಮಳಿ ಬೆಳಿ ಚಲೋ ಆತಂದ್ರೆ ಇಳುವರಿ ಬೀಳ್ತೈತಿ. ಆದ್ರಿಂದ ಈಗ ಮಳಿ ಬೆಳಿ ಚಲೋ ಆತಂದ್ರ ಅದು ಹೆಂಗ 30 35 ಟನ್ ಕಬ್ಬಟ್ಟ ಎವರೇಜ್ ಬೆಳ ಐತಿ. ಮಳಿ ಅದು ಬೀಳುದಿಲ್ಲ 20 ಟನ್ ಎವರೇಜ್ ಬೀಳ್ತೈತಿ. ಬಾಳಾರ ನಮಗ್ ಎಷ್ಟು ಉಳ್ಯಾಕೈತು 20,000 ರೂಪಾಯಿ ಉಳ್ಯಾಕ ರಗಡಾಗೈತಿ. ಇವ್ರಿಗೆ ಹಂಗಿಲ್ಲ 6,500 7,000 ರೂಪಾಯಿ ಫಿಕ್ಸ್ ಉಳಿ ಐತಿ. ಇವ್ರ 4,500 ಕೊಟ್ರಿ ಏನ್ ಕಡಿಮೆ ಇಲ್ಲ ಕೊಡ್ಬೇಕು. ಇವ್ರ ಕೊಡಾಕ ಏನಾದೈತಿ ಇವ್ರಿಗೆ? ಇವ್ರೇನ್ ಮೈನಿಂದ್ರ ಕೊಡೋರು ಎಟ್ಟ ಟೋಟಲ್ ನಮ್ಗೆ ಏನ್ ನಮ್ ರೈತರ ಕಡೆಯಿಂದ ರಿಕ್ವೆಸ್ಟ್ ಮಾಡ್ಕೋ ಏನಂದ್ರ 3,500 ರೂಪಾಯಿ ಫಿಕ್ಸ್ ಮಾಡ್ರಿ. ಹೆಚ್ಚು ಕೊಡಾಕ ನಿಂತ ಕೇಳಾನಿಲ್ಲ. ಇನ್ನ ಬಡ್ಡಿಗೆ ಹಚ್ಚಿ ಕೇಳಾಕತ್ತು ಅಂದ್ರ ಇನ್ನ ಹೆಚ್ಚಾಗ್ತೈತಿ ತಿಳ್ಕೊರಿ. ಪಟ್ಟ ಬಂದ್ ಫಿಕ್ಸ್ ಮಾಡಿ ರೇಟ್ ಕೊಟ್ಟು ಹೋಗ್ರಿ. ನಿಮಗ 6,500 7,000 ರೂಪಾಯಿ ಫಿಕ್ಸ್ ಅನ್ನೋದು ಐತಿ. ಒಂದ್ ಟನ್ ಹೆಂಗ ಒಂದ್ ಟನ್ ನಿಮ್ಗ ಒಳಗ್ ಬತ್ತು ಫ್ಯಾಕ್ಟ್ರಿಗೆ 6,500 7,000 ರೂಪಾಯಿ ಉಳಿತಾಯ ಐತೆ. ಆದ್ರ ನಮಗ್ ಹಂಗ ಉಳ್ಯಾನಿಲ್ಲ. ಮತ್ ಇನ್ನೊಂದ್ ಏನಂದ್ರ ನಮ್ಗ್ ಹಿರಣ್ಯಕೇಶಿ ನಿಧಿಗೆ ನೀರ ಅನ್ನೋದ ಇಲ್ಲ. 8 ವರ್ಷದಿಂದ ಶಾಸಕಿದ್ದೀರಿ ವಿಚಾರ ಮಾಡ್ರಿ. ನಮ್ ರೈತರಿಗೆ ಏನು ಉಳ್ಯಾನಿಲ್ಲ. ನಮ್ ಕಡೆ ಸೈಡ್ದವ್ರ ರೈತರಿಗೆ ಪಾಪ 20 ಟನ್ ಎವರೇಜ್ ಬೆಳಕ್ ಬಾಳಾಗೈತಿ. 60,000 ರೂಪಾಯಿ ಉಳಿಸ್ಬೇಕಾರ ನಮ್ಗೆ ರಗಡಾಗೈತಿ. ನೋಡ್ರಿ ಒಂದಟ ವಿಚಾರ ಮಾಡ್ರಿ. 3,500 ರೂಪಾಯಿ ನಮಗ್ ಫಿಕ್ಸ್ ಕೊಡ್ರಿ ಅಂತ ಕೇಳ್ಕೊತೇವು. ಇಟ್ಟ ಹೇಳಕ್ ನಾವು ಕೂತೇವು. ಇದನ್ನ ನೀವು ತಿಳ್ಕೊರಿ. ಮನಿ ಬಿಟ್ಟು ಜನ ಹೊರಗ್ ಬರ್ರಿ. ಇಲೆಕ್ಷನ್ದಾಗ ಹೆಂಗ್ ಓಡಾಡ್ತಿರ್ಲ ಹಂಗ ಓಡಾಡ್ರಿ. ಬರೀ ಮನ್ಯಾಗ ಕುಂಡ್ಬೇಡ್ರಿ. ಧನ್ಯವಾದಗಳು.